ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳಲ್ಲಿ 101 ಹೆಸರು ನಮೂದಿಸಲಾಗಿದೆ. ಅದರಲ್ಲಿ ಆದಿ ದ್ರಾವಿಡ ಸಮುದಾಯ ಕೂಡ ಒಂದು. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರಗಳಿದ್ದು ಇದರಲ್ಲಿ 98 ಒಳಜಾತಿಗಳಾಗಿದೆ. ಜಾತಿ ಗಣತಿ ಸಂದರ್ಭದಲ್ಲಿ ಈ ಸಮುದಾಯಕ್ಕೆ ಸೇರಿದವರು ನಿಖರವಾಗಿ ತಮ್ಮ ಜಾತಿ ಜನಸಂಖ್ಯೆಯನ್ನ ಪಟ್ಟಿಯಲ್ಲಿ ನಮೂದಿಸುವಂತೆ ಮಾಹಿತಿ ನೀಡಿ, ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ತಮಿಳ್ ಆದಿ ದ್ರಾವಿಡ ಸಮನ್ವಯ ಸಮಿತಿಯ ವಿನೋದ್ ವಿ ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಹಾಗೆ ನಾವು ಈಗಾಗಲೇ ಭಾರತದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ನಾವು ಅಸ್ಪೃಶ್ಯರೇ. ನಮ್ಮನ್ನ ಆದಿ ದ್ರಾವಿಡ ಅಂತೇಳಿ ಕರಿತಿದ್ರು. ನಮಗೆ ಇಲ್ಲಿ ಆದಿ ದ್ರಾವಿಡ ಅಂತಲೇ ಸರ್ಟಿಫಿಕೇಟ್ ಕೊಡ್ತಿದ್ರು. ಈಗ ಉಪಜಾತಿಗಳನ್ನ ತಿಳಿಸ್ಕೊಡಿ, ನಿಮ್ಮ ಮೂಲ ಜಾತಿ ತಿಳಿಸ್ಕೊಡಿ ಅಂತೇಳಿ ಕರ್ನಾಟಕ ಸರ್ಕಾರ ಕೇಳಿದ್ರಿಂದ ನಾವು ನಮ್ಮ ಮೂಲ ಜಾತಿಯನ್ನು ಜಾತಿ ಗಣತಿ ಮಾಡುವಂತ ಬಂದಂತ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ಜನಾಂಗದವರು ಏನು ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಈ ಸಭೆಯಲ್ಲಿ ಕರೆದಿದ್ವಿ. ಈ ಸಭೆಯಲ್ಲಿ ನಮ್ಮ ಏನು ಕಟ್ಟಕಡೆಯ ನಮ್ಮ ತಮಿಳು ಆದಿವಾಸಿ ಸಮುದಾಯದ ಸಾರ್ವಜನಿಕರಿಗೆ ತಿಳಿಸೋದೇನಂತಂದ್ರೆ, ನಾವು ಪರಿಶಿಷ್ಟ ಜಾತಿಯಲ್ಲಿ ಪರೆಯ ಅಥವಾ ಪರೆಯನ್ ಅಂತೇಳಿ ನಮ್ಮನ್ನ ಕರೆಯಲ್ಪಡುತ್ತೆ. ಹಾಗಾಗಿ ನೀವು ಪರೆಯನಾದ್ರೂ ಆಗ್ಬೋದು, ಪರೆಯನಾದ್ರೂ ಹೋಗ್ಬೋದು, ನೀವು ಕೊಡಬೇಕು. ಮತ್ತು ನಾವು ಎಡಪಂಥಿಯಲ್ಲೇ ನೀವು ಎಡಪಂಥಿನ ಬಲಪಂಥಿನ ಅಂತಂದಾಗ ನಾವು ಎಡಪಂಥಿಯಲ್ಲೇ ಬಲಪಂಥಿ ಬರ್ತೀವಿ. ಹಾಗಾಗಿ ಸ್ಪಷ್ಟವಾಗಿ ತಿಳಿಸೋದೇನಪ್ಪ ಅಂತಂದ್ರೆ, ನಾವು ಈ ರಾಜ್ಯಕ್ಕೆ ಸಂದೇಶ ಕೊಡ್ತೀವಿ. ತಮಿಳು ಮಾತೃಭಾಷೆ ಹೊಂದಿರುವಂತಹ ಆದಿವಾಸಿ ಸಮುದಾಯಕ್ಕೆ ಬಲಗೈ ಅಂತ ಬರೋರು ಪರೆಯ ಅಥವಾ ಪರೆಯನ್ ಅಂತೇಳಿ ನಮೂದಿಸ್ಕೊಳ್ಬೋದು ಅಂತೇಳಿ ಪತ್ರಿಕಾ ಮಾಧ್ಯಮದೊಂದಿಗೆ ಇನ್ನೂ ಮುಂದಿಗೆ ಹಂಚ್ಕೊಂಡು ತಾವು ಕೂಡ ಇದನ್ನು ಪ್ರಚಾರ ಪಡಿಸಿ ನಮ್ಮ ಜನಕ್ಕೆ ನ್ಯಾಯ ಒದಗಿಸುವಂತ ಕೆಲಸ. ಬಟ್ ಈಗ ರಾಜ್ಯ ಸರ್ಕಾರ ಉಪಜಾತಿ ಕಡ್ಡಾಯವಾಗಿ ನೋಂದಾವಣೆ ಮಾಡಲೇಬೇಕನ್ನೋ ಕಾರಣ ಇರೋದ್ರಿಂದ ನಾವು ಆದಿ ದ್ರಾವಿಡದಲ್ಲಿ ಪರಯನ್ ಅಥವಾ ಪರೆಯರ್ ಉಪಜಾತಿ ಅಂದ್ರೆ ಕಾಲಮ್ ಅಲ್ಲೇ ಸರ್ಕಾರ ಓಡಿಸಿದ ಕಾಲಂಗಳಲ್ಲೇ ಅದು ಉಪಜಾತಿ ಅಂತ ಇದೆ. ಆದಿ ದ್ರಾವಿಡ ಸರ್, ಈಗ ಅದರಲ್ಲಿ ಕನ್ನಡ ಭಾಷೆಯಲ್ಲಿ ವಲಯ ಅಂತ ಕರೆಯಲ್ಪಡುತ್ತದೋ, ತಮಿಳಲ್ಲಿ ಅದೇ ಬಲಗೈಗೆ ಪರಯ ಅಥವಾ ಪರೆಯನ್ ಅಂತ ಬರುತ್ತೆ. ಆದಿ ದ್ರಾವಿಡ ಜಾತಿ ಅಂತ ಬರೋದಿಲ್ಲ. ಅದ್ರ ಕಡ್ಡಾಯ ಉಪಜಾತಿ ಇರ್ತದೆ. ಮೂಲ ಕಸುಬು ಏನಿದೆ ಜಾತಿ ಕಾಲಮ್ಗೆ ಪರೆಯ ಅಥವಾ ಪರೆಯನ್ ಅಂತಾನೆ ಆಗ್ತದೆ. ಇದೆ 101 ಜಾತಿಗಳಲ್ಲಿ ಇದೆ. ರಾಜ್ಯ ಸರ್ಕಾರಕ್ಕೆ